ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ ನಾನು ಹೋಗ್ತಿರೋ ಪ್ಲೇಸ್ ಹೆಸರು ಕೋಟಿಲಿಂಗೇಶ್ವರ ದೇವಸ್ಥಾನ, ಕೋಟೇಶ್ವರ. ಈ ದೇವಸ್ಥಾನದ ಬಗ್ಗೆ ನಾನು ಪೂರ್ತಿಯಾಗಿ ವಿಡಿಯೋ ಮಾಡಿದೆ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪುರಾಣಗಳ ಪ್ರಕಾರ ಮಹಾವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಈ ಭರತ ಭೂಮಿಯನ್ನು ಸುತ್ತಿ ಶತ್ರುಗಳನ್ನು ಸೋಲಿಸಿ ಭೂಮಿಯನ್ನು ಬ್ರಾಹ್ಮಣರಿಗೆ ದಾರೆ ಎರೆದರು. ಆನಂತರ ಪರಶುರಾಮರು ಪಶ್ಚಿಮ ಸಮುದ್ರ ತೀರಕ್ಕೆ ಬಂದು ಕೊಡಲಿಯನ್ನು ಸಮುದ್ರದೆಡೆಗೆ ಬೀಸಿ ಸಮುದ್ರ ರಾಜನನ್ನು ಹಿಮ್ಮೆಟ್ಟಿಸಿ ಭೂಭಾಗವನ್ನ ಪಡೆದುಕೊಳ್ತಾರೆ. ಮಹಾರಾಷ್ಟ್ರದ ರತ್ನಗಿರಿಯಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಹರಡಿರುವ ಈ ಪ್ರದೇಶ 970 ಕಿಲೋಮೀಟರ್ ಇದೆ. ಪರಶುರಾಮರ ಈ ಕ್ಷೇತ್ರದಲ್ಲಿ ಪವಿತ್ರ ಕ್ಷೇತ್ರ ಹಾಗೂ ಪುಣ್ಯ ಕ್ಷೇತ್ರಗಳಿವೆ. ಅದರಲ್ಲಿ 7 ಮೋಕ್ಷದಾಯಕ ಕ್ಷೇತ್ರವಾಗಿದೆ. ಅವುಗಳಲ್ಲಿ ಉಡುಪಿ ಕೃಷ್ಣ ಮಠ, ಶ್ರೀ ಕ್ಷೇತ್ರ ಆಣೆಗುಡ್ಡೆ ದೇವಸ್ಥಾನ, ಶ್ರೀ ಶಂಕರನಾರಾಯಣ ದೇವಸ್ಥಾನ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಟೇಶ್ವರ, ಗೋಕರ್ಣೇಶ್ವರ ಕ್ಷೇತ್ರ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಪರಶುರಾಮರ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನ ಕೂಡ ಒಂದಾಗಿದೆ. ಪುರಾಣಗಳ ಪ್ರಕಾರ ಕೋಟಿ ಋಷಿಗಳು ಒಂದಾಗಿ ಶಿವನನ್ನು ಕುರಿತು ಈ ದೇವಸ್ಥಾನ ಇರುವ ಸ್ಥಳದಲ್ಲಿಯೇ ತಪಸ್ಸು ಮಾಡಿದ ಪರಿಣಾಮವಾಗಿ ಪರಮೇಶ್ವರನು ಕೋಟಿಲಿಂಗ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ಉದ್ಭವಿಸಿದನಂತೆ. ನಂತರದ ದಿನಗಳಲ್ಲಿ ಚೇದಿ ನಗರದ ಚಕ್ರವರ್ತಿ ವಸುದೇವನು ತೀರ್ಥಯಾತ್ರೆಯನ್ನು ನಡೆಸುತ್ತಾ ಈ ಜಾಗಕ್ಕೆ ಬಂದಾಗ ನಾರದ ಮುನಿಗಳ ಸಲಹೆಯ ಮೇರೆಗೆ ಕೋಟಿಲಿಂಗೇಶ್ವರ ದೇವರಿಗೆ ಒಂದು ಶಿಲಾ ದೇಗುಲವನ್ನು ನಿರ್ಮಿಸುತ್ತಾರೆ. ಪುರಾಣಗಳ ಪ್ರಕಾರ ವಸುದೇವನು ದೇವಾಲಯದ ಮುಂದೆ ಹಸ್ತ ಪ್ರಮಾಣದ ಧ್ವಜಸ್ತಂಭ ನಿರ್ಮಿಸಿ ಇಂದ್ರನಿಂದ ಪಡೆದ ಧ್ವಜವನ್ನು ಧ್ವಜಸ್ತಂಭದ ಮೇಲೆ ಸ್ಥಾಪಿಸ್ತಾನೆ. ಈ ಕಾರಣದಿಂದ ಈ ಸ್ಥಳವು ಧ್ವಜಪುರವಾಯಿತು ಎಂಬ ಪ್ರತೀತಿ ಇದೆ. ಆದರೆ 800 ವರ್ಷಗಳ ಶಾಸನಗಳ ದಾಖಲೆಯಂತೆ ಈ ಸ್ಥಳದ ಮೂಲ ಹೆಸರು ಕುಡಿಕೂರು. ಇದರಿಂದಲೇ ಕೊಡಿ ಹಬ್ಬ ಆಚರಿಸ್ತಾರೆ ಎನ್ನುವ ನಂಬಿಕೆ ಇದೆ. ಅಂದರೆ ಕೊಡಿಯೂರಿನ ಹಬ್ಬ ವೃಶ್ಚಿಕ ಮಾಸವನ್ನು ಈ ಭಾಗದಲ್ಲಿ ಕೊಡಿ ಹಬ್ಬ ಅಂತ ಕರೀತಾರೆ. ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಕುಂದಾಪುರದಿಂದ ಉಡುಪಿಗೆ ಹೋಗುವ ಮಾರ್ಗದ ಮಧ್ಯೆ ಒಂದು ಕೋಟೇಶ್ವರ ಎಂಬ ಊರಿದೆ. ಇಲ್ಲಿ 7 ಪ್ರದಕ್ಷಿಣೆ ಇರುವ ಕೋಟಿಲಿಂಗೇಶ್ವರ ಬೃಹತ್ ದೇವಾಲಯವಿದೆ. ನೀವು ಈ ದೇವಸ್ಥಾನದ ಒಳಗಡೆ ಬಂದಾಗ ಬಲಭಾಗದಲ್ಲಿ ಶ್ರೀ ವೇಣುಗೋಪಾಲ ಕೃಷ್ಣ ದೇವರ ದರ್ಶನ ಮಾಡಬಹುದು. 75 ಸೆಂಟಿಮೀಟರ್ ಎತ್ತರವಿರುವ ಈ ಮೂರ್ತಿಯು ಅತ್ಯಂತ ಸುಂದರ ಹಾಗೂ ಆಕರ್ಷಕವಾಗಿದೆ. ಹಾಗೆ ಅದರ ಪಕ್ಕದಲ್ಲಿ ಶಂಕರಾಚಾರ್ಯರ ಮೂರ್ತಿನೂ ಕೂಡ ನೀವು ಇಲ್ಲಿ ದರ್ಶನ ಮಾಡಬಹುದು. ಶೃಂಗೇರಿಯ ಜಗದ್ಗುರುಗಳು ಆದಿ ಶಂಕರಾಚಾರ್ಯರ ಅಮೃತ ಶಿಲೆಯನ್ನು ನೀಡಿದ್ದು ಅದರ ಗುಡಿಯಾಗಿದೆ. ಹಾಗೆ ದೇವಸ್ಥಾನದ ಒಳಗಿನ ಈ ಭಾಗದಲ್ಲಿ ಹೋಮ ಏನಾದ್ರೂ ಇದ್ರೆ ನಡೆಯುತ್ತೆ. ಹಾಗೆ ಬಲಭಾಗದಲ್ಲಿ ನೀವು ದೇವಸ್ಥಾನ ಕೂಡ ನೋಡಬಹುದು. ಹಾಗೆ ನೀವು ಇಲ್ಲಿ ಮುಂದ್ಗಡೆ ಹೋದ್ರೆ ಸಪ್ತ ಮಾತ್ರೇಕರಿರುವ ಗುಡಿ ನೀವು ನೋಡಬಹುದು. ಈ ಗುಡಿಯಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ ಹಾಗೂ ಇಂದ್ರಾಣಿ ಮತ್ತು ಚಾವುಂಡಿ ಇರುವ ಕರಿಶಿಲೆಯನ್ನು ಕೆತ್ತಲಾಗಿದೆ. ಒಂದೇ ತರಹದ ಅಳತೆ ಇರುವ ವಿಗ್ರಹವನ್ನು ನೀವು ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿಂದ ಮುಂದೆಗಡೆ ಹೋದ್ರೆ ಅಂದರೆ ಗರ್ಭಗುಡಿಯ ಹಿಂಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವಿದೆ. ಇದೇ ಸುತ್ತಿನ ವಾಯುವ್ಯ ಮೂಲೆಯಲ್ಲಿ ಒಂದು ಗುಡಿಯಲ್ಲಿ ಒಂದು ದೇವಿ ನೆಲೆಸಿದ್ದಾಳೆ. ಆ ದೇವಿಯ ಹೆಸರೇ ಜ್ಯೇಷ್ಠಲಕ್ಷ್ಮಿ. ಹಾಗೆ ನೀವಿಲ್ಲಿಂದ ಮುಂದೆಗಡೆ ಹೋದ್ರೆ ಮಹಿಷಮರ್ದಿನಿ ಮತ್ತೆ ವೆಂಕಟರಮಣ ಹಾಗೂ ಪಾರ್ವತಿ ದೇವಿಯ ಗುಡಿಯನ್ನು ನೀವಿಲ್ಲಿ ನೋಡಬಹುದು. ನೀವಿಲ್ಲಿ ಎದುರುಗಡೆ ನೋಡುತ್ತಿರುವ ಬಾವಿ, ಈ ಬಾವಿ ಬಂದು ಈಶಾನ್ಯ ಮೂಲೆಯಲ್ಲಿದ್ದು ದೇವರ ಅಭಿಷೇಕಕ್ಕೆ ನೀರನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ನಂದಿ ವಿಗ್ರಹ ಬಂದು 150 ಸೆಂಟಿಮೀಟರ್ ಉದ್ದ ಇದೆ ಹಾಗೂ 75 ಸೆಂಟಿಮೀಟರ್ ಎತ್ತರವಿದೆ. ಹಾಗೆ ಇದು ಬಂದು ಅತ್ಯಂತ ಪ್ರಾಚೀನ ಕಾಲದ ಶಿಲ್ಪಕಲೆಯಾಗಿದೆ. ಹಾಗೆ ದೇವಸ್ಥಾನ ಪಕ್ಕದಲ್ಲಿ ಇರುವ ಕೆರೆಯ ಹತ್ತಿರ ಒಂದು ನಾಗವನ ಕೂಡ ಇದೆ. ಹಾಗೆ ಆ ನಾಗವನದ ಹಿಂದೆ ಅಶ್ವತ್ಥ ಮರನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನೀವಿಲ್ಲಿ ನೋಡ್ತಾ ಇರೋದು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆರೆ.
ಇದು ಕೋಟಿಲಿಂಗೇಶ್ವರ ದೇವಸ್ಥಾನದ ಕೆರೆ. ನಿಮ್ಗೆ ಈ ಕೆರೆ ಮಧ್ಯೆ ಒಂದು ಕಟ್ಟೆ ಕಾಣಿಸ್ತಾ ಇರಬಹುದು. ಹಿಂದೆ ಈ ಕೆರೆಯಲ್ಲಿ ಮೊಸಳೆ ಇದ್ದ ಕಾರಣ ಹಾಗೆ ಆ ಮೊಸಳೆ ಈ ಕೆರೆಯ ಮಧ್ಯ ಭಾಗದಲ್ಲಿರುವ ಕಟ್ಟೆ ಮೇಲೆ ಮಲಗ್ತಿತ್ತು ಅಂತ ಇಲ್ಲಿನವರು ಹೇಳ್ತಾರೆ. ಆದ್ದರಿಂದ ಈ ಕಟ್ಟೆಯನ್ನ ಮಣಕನ ಕಟ್ಟೆ ಅಂತ ಕರೀತಾರೆ. ಹಾಗೆ ಈ ಕಟ್ಟೆ ಬಿದ್ದೋದ್ ಕಾರಣ ಹೊಸದಾಗಿ ಒಂದು ಕಟ್ಟೆ ಕಟ್ಟಿದ್ದಾರೆ. ಹಾಗೆ ಈ ಕೆರೆಯ ಮಧ್ಯ ಭಾಗದಲ್ಲಿ ಒಂದು ನಂದಿ ವಿಗ್ರಹ ಕೂಡ ಇದೆ. ಹಾಗೆ ನಾನು ಈ ಕೆರೆಯಲ್ಲಿ ಇಳುವ ಪ್ರಯತ್ನ ಕೂಡ ಮಾಡಿದೆ, ಆದ್ರೆ ಸಿಕ್ಕಾಪಟ್ಟೆ ಜಾರ್ತಾ ಇತ್ತು. ಇಳಿಬೇಕಾದ್ರೆ ಸ್ವಲ್ಪ ಜಾಗ್ರತೆ ಆಗಿರ್ಬೇಕು. ಹಾಗೆ ನೀವು ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಗಣಪತಿ ಗುಡಿಯನ್ನು ಕೂಡ ನೋಡಬಹುದು. ನೀವು ಈ ಕೆರೆಯಲ್ಲಿ ಇಳಿಯುವುದಕ್ಕಿಂತ ಮುಂಚೆ ಈ ಗುಡಿಯಲ್ಲಿ ಕೈ ಮುಗಿದು ಹೋಗಬೇಕಾಗತ್ತೆ. ಹಾಗೆ ಈ ಕೋಟಿಲಿಂಗೇಶ್ವರ ಕೆರೆಯಲ್ಲಿ ಸ್ನಾನ ಮಾಡೋದ್ರಿಂದ ಸರ್ವ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆ ಕಾರಣದಿಂದಲೇ ದೂರದಿಂದ ಕೂಡ ಭಕ್ತರು ಇಲ್ಲಿಗೆ ಬರ್ತಾರೆ. ಹಾಗೆ ಸಮಸ್ಯೆಗಳಿಂದ ಪರಿಹಾರ ಕಂಡ್ಕೊಂಡು ಹೋಗ್ತಾರೆ. ಹಾಗೆ ಈ ಕೆರೆಯ ಪಕ್ಕದಲ್ಲಿ ಇನ್ನೊಂದು ಗುಡಿ ಕೂಡ ಇದೆ. ನೀವಿಲ್ಲಿ ಈ ಗುಡಿಯ ಮೇಲೆ ನೋಡ್ತಾ ಇರಬಹುದು ತ್ರಿಶೂಲ ಹಾಗೂ ಡಮರು ಚಿಹ್ನೆನ. ದೇವಸ್ಥಾನದ ಎಡಭಾಗದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ಶಾಸನಗಳು ಸಿಕ್ಕಿವೆ. ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ 53 ಶಾಸನಗಳು ಕೂಡ ಅಧ್ಯಯನಕ್ಕೆ ಸಿಕ್ಕಿವೆ. ಅದರಲ್ಲಿ 15 ಶಾಸನಗಳು ಹೊಯ್ಸಳರ ಕಾಲದ್ದು ಎನ್ನಲಾಗುತ್ತೆ. ಹಾಗೆ ಒಂದು ಶಾಸನ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ 32 ಶಾಸನ ಹೊನ್ನೆ ಕಂಬಳಿಯವರ, ಮತ್ತೆ ಒಂದು ಶಾಸನ ಕೆಳದಿ ನಾಯಕರ ಶಾಸನಗಳು ಸಿಕ್ಕಿವೆ. ಹಾಗೆ ಒಟ್ಟು 53 ಶಾಸನಗಳು ಸಿಕ್ಕಿವೆ. ಹಾಗೆ 12ನೇ ಶತಮಾನದ ಒಂದು ಶಾಸನ, 13ನೇ ಶತಮಾನದ 7 ಶಾಸನ, 15ನೇ ಶತಮಾನದ 16 ಶಾಸನ, 16ನೇ ಶತಮಾನದ 7 ಶಾಸನ, ಹಾಗೆ 17ನೇ ಶತಮಾನಕ್ಕೆ ಸಂಬಂಧಪಟ್ಟಿರುವಂತಹ 5 ಶಾಸನಗಳು ಸಿಕ್ಕಿವೆ. ಹಾಗೆ ಹೆಬ್ರಿ ತಾಲೂಕಿನ ವರಾಂಗದಲ್ಲಿ ಒಂದು ತಾಮ್ರದ ಶಾಸನ ಕೂಡ ಸಿಕ್ಕಿದೆ. ಅದು ಸಂಸ್ಕೃತ ಭಾಷೆಯಲ್ಲಿದೆ. ನೀವಿಲ್ಲಿ ನೋಡ್ತಾ ಇರೋದು ಕೋಟಿಲಿಂಗೇಶ್ವರ ದೇವಸ್ಥಾನದ ದ್ವಾರ ಬಾಗಿಲು. ಈ ದ್ವಾರ ಬಾಗಿಲಿಗೂ ಕೂಡ ಸುಮಾರು ವರ್ಷದ ಇತಿಹಾಸ ಇದೆ. ಹಾಗೆ ಇದು ಬಂದ ದೇವಸ್ಥಾನದ ಟೈಮಿಂಗ್ಸ್, ಎಷ್ಟು ಹೊತ್ತಿಗೆ ದೇವಸ್ಥಾನ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಅಂತ. ಹಾಗೆ ಕೊಡಿ ಹಬ್ಬದಂದು ಗಂಡು ಹೆಣ್ಣು ನೋಡು ಶಾಸ್ತ್ರ ಕೂಡ ಜಾಸ್ತಿ ನಡೆಯುತ್ತೆ. ಹಾಗೆ ಹೊಸದಾಗಿ ಮದುವೆ ಆಗಿರುವ ನವ ದಂಪತಿಗಳು ಕೂಡ ಈ ಕೊಡಿ ಹಬ್ಬಕ್ಕೆ ಬರ್ತಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೊಡಿ ಹಬ್ಬಕ್ಕೆ ಬಪ್ಪರೆಲ್ಲ ಒಂದು ಕಮೆಂಟ್ ಮಾಡಿ. ಹಾಗೆ ಕೋಟಿಲಿಂಗೇಶ್ವರ ದೇವರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.